ನಮಸ್ಕಾರ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಆಮ್ ಆದ್ಮಿ ಪಾರ್ಟಿ ಗಂಭೀರವಾಗಿ ಪರಿಗಣಿಸಿದ್ದು, ದಿಲ್ಲಿ ಬದಲಾಹೆ ಬೆಳಗಾವಿ ಬದಲೇಗ ಎಂಬ ಘೋಷಣೆಯೊಂದಿಗೆ ಪೊರಕೆ ಗುರುತಿನೊಂದಿಗೆ ಚುನಾವಣೆ ಎದುರಿಸಲಿದೆ ಎಂದು ಆಮ್ ಆದ್ಮಿ ಪಾರ್ಟಿಯ ಬೆಳಗಾವಿ ಉಸ್ತುವಾರಿ ಲಕ್ಷ್ಮೀಕಾಂತ್ ರಾವ್ ಹೇಳಿದರು. ಬುಧವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. 58 ವಾರ್ಡ್ಗಳಲ್ಲಿ ಚುನಾವಣೆ ಎದುರಿಸಲಿದ್ದು, ಮೊದಲ ಹಂತದಲ್ಲಿ 20 ಜನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದ್ದೇವೆ. ಅಪರಾಧ ಕೃತ್ಯಗಳು, ಕ್ರಿಮಿನಲ್ ಹಿನ್ನೆಲೆ ಇರುವವರಿಗೆ ಆಮ್ ಆದ್ಮಿ ಪಾರ್ಟಿ ಟಿಕೆಟ್ ನೀಡುವುದಿಲ್ಲ. ಆಮ್ ಆದ್ಮಿ ಪಾರ್ಟಿಯ ಪಾಲಿಕೆ ಚುನಾವಣೆಯಲ್ಲಿ ಕಣದಲ್ಲಿರುವವರು ಯಾರಾದರೂ ಅಪರಾಧ ಕೃತ್ಯದಲ್ಲಿ ಭಾಗಿಯಾದವರು ಜನರಲ್ಲಿ ಕಂಡು ಬಂದರೆ ತಕ್ಷಣ ತಿಳಿಸಿದರೆ ಅವರ ಟಿಕೆಟ್ ಅನ್ನು ಹಿಂಪಡೆಯಲಾಗುವುದು ಎಂದರು. ಆಮ್ ಆದ್ಮಿ ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳಲ್ಲ. ಈಗಾಗಲೇ ಇರುವ ರಾಜಕೀಯ ಪಕ್ಷದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ನಮ್ಮ ಪಕ್ಷದಲ್ಲಿ 58 ವಾರ್ಡ್ಗಳಲ್ಲಿ ಅಭ್ಯರ್ಥಿ ಹಾಕಿದ್ದೇವೆ ಎಂದರು. ದಿಲ್ಲಿ ಬದಲಾಹೆ ಬೆಳಗಾಂ ಬದಲೇಂಗೆ ಈ ನಾರ ಇಟ್ಕೊಂಡು ಬೆಳಗಾವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಮ್ ಆದ್ಮಿ ಪಕ್ಷ ತನ್ನ ಚಿಹ್ನೆ ಪೊರಕೆ ಗುರುತು, ಈ ಗುರುತಿನ ಮೇಲೆ ನಾವು ಬೆಳಗಾವಿ ಎಲೆಕ್ಷನ್ಗಳನ್ನ ಕಂಟೆಸ್ಟ್ ಮಾಡೋರಿದ್ದೀವಿ. ಮೊದಲನೇ ಲಿಸ್ಟು 20 ಜನ ಕ್ಯಾಂಡಿಡೇಟ್ಸ್ದು ಮೊದಲನೇ ಲಿಸ್ಟನ್ನು ಇವತ್ತಿನ ದಿನ ಅನೌನ್ಸ್ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಅಡ್ವೊಕೇಟ್ ಪೂಜಾ ಸಂಜಯ್ ಕಾಕತ್ಕರ್, ವಾರ್ಡ್ ನಂಬರ್ 54. ರಾಖಿ ಶಂಕರ್ ಹೆಗ್ಡೆ, ವಾರ್ಡ್ ನಂಬರ್ 31. ಸರ್, ಟೋಟಲ್ 20 ಜನ. ಮೊದಲನೇ ಲಿಸ್ಟು ನಿಮ್ಗೆಲ್ಲರಿಗೂ ಅದನ್ನ ಲಿಸ್ಟ್ನ ಕೊಡ್ತೀನಿ, ಒಂದು ಕಾಪಿ ಕೊಡ್ದೆ. ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್, ರೋಮಿ ಭಾಟಿ, ಅತೀಶ್ ಬೆಳಗಾವಿ ಪಾಲಿಕೆ ಚುನಾವಣೆ ಪ್ರಚಾರಕ್ಕೆ ಆಗಮಿಸಲಿದ್ದಾರೆ ಎಂದರು. ಬಿಟಿ ನಾಗಣ್ಣ ಮಾತನಾಡಿ, ಆಮ್ ಆದ್ಮಿ ಪಾರ್ಟಿಯ ಮುಖಂಡರಿಗೆ ಕಾಂಗ್ರೆಸ್ ಮುಖಂಡರ ಬೆಂಬಲಿಗರಿಂದ ಬೆದರಿಕೆ ಕರೆ ಬಂದಿದ್ದು ಇದು ಸರಿಯಾದ ವರ್ತನೆಯಲ್ಲ. ಇನ್ನೊಂದು ಬಾರಿ ಕರೆ ಬಂದರೆ ಪರಿಸ್ಥಿತಿ ಸರಿ ಇರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಮುಖಂಡರುಗಳಿಗೆ ನೇರವಾಗಿ ಕರೆ ಕೊಟ್ಟಿದ್ದಾರೆ. ನಮ್ಮ ಮುಖಂಡರುಗಳಿಗೆ ಈ ಮಾತು ಹೇಳಿದ್ದಾರೆ. ಈ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಒಂದು ಫೋನ್ ಕಾಲ್ ಬಂದು ಒಂದು ಬೆದರಿಕೆ ಒಡ್ಡಿದ್ದಾರೆ. ಈ ಪ್ರಯತ್ನ ಅವ್ರು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೆ ಇದ್ರ ಪರಿಣಾಮ ಅವ್ರು ಎದುರಿಸಬೇಕಾಗುತ್ತೆ. ಯಾಕೆಂದರೆ ಇದುವರೆಗಾಗಿ ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ಕೇಂದ್ರ ಸ್ಥಾನದಲ್ಲೇ ನಮ್ಮನ್ನು ಯಾರೂ ಎದುರಿಸೋಕ್ಕಾಗಿಲ್ಲ. ಸೊ ನಾವು ವಿದ್ಯಾವಂತರು ಬದಲಾವಣೆಗೋಸ್ಕರ, ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಬೇಕು. ಸಾಮಾಜಿಕ ಕಳಕಳಿ ಇಟ್ಕೊಂಡು ನಾವು ಚುನಾವಣೆ ಎದುರಿಸಕ್ಕೆ ಬಂದಿದ್ದೇವೆ ಹೊರತು ದುಂಡಾವರ್ತಿ ಮಾಡಿ, ದಾದಾಗಿರಿ ಮಾಡಿ ನಾವು ಯಾವತ್ತೂ ಚುನಾವಣೆ ಎದುರಿಸಬೇಕು ಅನ್ನೋ ಇಚ್ಛೆ ನಮಗಿಲ್ಲ. ಆದರೆ ಅಂಥ ಪರಿಸ್ಥಿತಿ ಬಂದರೆ ಯಾವುದೇ ಕಾರಣಕ್ಕೂ ನಾವು ಎದುರುಕೊಂಡು ಪಲಾಯನ ಮಾಡುವಂಥ ವ್ಯಕ್ತಿಗಳು ಅಲ್ಲ. ಇದು ನಾವು ಅತ್ಯಂತ ನೇರವಾಗಿ ಈ ಸಂದೇಶನ ರವಾನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇಲ್ಲ ಕಂಪ್ಲೇಂಟ್ ಎಲ್ಲ ಸದ್ಯದ ಪ್ರತಿ ಕೂಡ ಅವಶ್ಯಕತೆ ಇಲ್ಲ. ಅದು ಫೋನ್ ಮುಖಾಂತರ ಈ ಥರ ಒಂದು ಬೆದರಿಕೆ ಒಡ್ಡಿದ್ದಾರೆ. ಅದಕ್ಕೋಸ್ಕರ ನಾವು ಮಾಧ್ಯಮದ ಮುಖಾಂತರ ಅವರಿಗೆ ನೇರವಾಗಿ ಉತ್ತರ ಕೊಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮತ್ತು ಇಂತಹ ಒಂದು ಪ್ರಯತ್ನ ಅವರು ಮಾಡಿದ್ದೇ ಆದ ಪಕ್ಷದಲ್ಲಿ ಅದರ ಪರಿಣಾಮನ ಅವರು ಎದುರಿಸಬೇಕಾಗುತ್ತೆ. ಇಲ್ಲ, ಅದು ದೊಡ್ಡ ಮಟ್ಟಕ್ಕೆ ಹೋಗಿಲ್ವಲ್ಲ, ನೋಡೋಣ. ಒಂದು ಬಾರಿ ಮಾತ್ರ ಕರೆ ಬಂದಿರೋದು, ಅದು ಕಂಟಿನ್ಯೂ ಆದರೆ ಮುಂದುವರಿಯೋಣ. ಇಲ್ಲ ಅದು ಅಕಸ್ಮಾತ್ ಒಂದು ಸಾರಿ ಕರೆ ಕೊಟ್ಟಿರ್ಬೋದು. ಅದು ಇನ್ನೊಂದ್ಸಾರಿ ಅದು ಪ್ರಯತ್ನ ಮಾಡಿದ್ರೆ ನಾವು ಅದ್ರ ಏನು ತರಬೇಕು ಕಾನೂನು ಪ್ರಕಾರ ಅದನ್ನು ಬದಲಾವಣೆ ಮಾಡೋಣ. ಅವರ ಮುಖಂಡ ಸಲಹೆಗಾರರಿಂದ ಬಂದಿದೆ, ಅಷ್ಟು ಹೇಳಬಲ್ಲೆ ಅಷ್ಟೇ. ವಿಜಯ್ ಪಾಟೀಲ್ ಸೇರಿದಂತೆ ಇನ್ನಿತರಿಬ್ಬರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಜುರಾಯಿ ಹಾಗೂ ವಕ್ಫ್ ಇಲಾಖೆಯ ಸಚಿವರಾದ ಶಶಿಕಲಾ ಜೊಲ್ಲೆ ಅವರು ಇವತ್ತು ಬೆಳಂಬೆಳಗ್ಗೆ ಚಿಕ್ಕೋಡಿ ತಾಲೂಕಿನ ಯಡೂರಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೆರಳಿ ವೀರಭದ್ರೇಶ್ವರ ಹಾಗೂ ಭದ್ರಕಾಳೇಶ್ವರಿ ದೇವಿಯ ದರ್ಶನವನ್ನು ಪಡೆದುಕೊಂಡರು. ನಂತರ ವೀರಭದ್ರೇಶ್ವರ ಹಾಗೂ ಭದ್ರಕಾಳೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಕಾಡಸಿದ್ದೇಶ್ವರ ಮಠಕ್ಕೆ ತೆರಳಿ ಶ್ರೀಶೈಲ್ ಜಗದ್ಗುರುಗಳನ್ನು ಸತ್ಕರಿಸಿ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡರು. ನಂತರ ಶ್ರೀಶೈಲ್ ಜಗದ್ಗುರುಗಳು ಸಚಿವೆ ಶಶಿಕಲಾ ಜೊಲ್ಲೆ ಅವರನ್ನು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸತ್ಕರಿಸಿದರು. ನಂತರ ಶ್ರೀಶೈಲ್ ಜಗದ್ಗುರುಗಳು ಮಾತನಾಡಿ, 2ನೇ ಬಾರಿ ಸಚಿವೆ ಆಗಿ ಅದರಲ್ಲೂ ವಿಶೇಷವಾಗಿ ಮಜುರಾಯಿ ಇಲಾಖೆ ಖಾತೆಯನ್ನು ಪಡೆದುಕೊಂಡಿದ್ದಕ್ಕೆ
ನಮ್ಮ ಭಾಗದ ಸುದೈವ ಎಂದು ಶ್ರೀಶೈಲ್ ಜಗದ್ಗುರುಗಳು ಬಣ್ಣಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವೆ ಶಶಿಕಲಾ ಜೊಲ್ಲೆ ಅವರು, ಮುಜರಾಯಿ ಇಲಾಖೆ ನನಗೆ ಸಿಕ್ಕಿದ್ದು ಖುಷಿ ತಂದಿದೆ. ಈ ಮೂಲಕ ರಾಜ್ಯದಲ್ಲಿರುವ ಎಲ್ಲಾ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದರು. ಈ ಸಂದರ್ಭದಲ್ಲಿ ಯಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಸೇರಿದಂತೆ ಯಡೂರುವಾಡಿ, ಚಂದೂರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರವೀಂದ್ರ ಚೌಗ್ಲೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಚಿಕ್ಕೋಡಿ. ಬೆಳಗಾವಿ ಸ್ಥಳೀಯ ರಾಜಕಾರಣದಲ್ಲಿ ಹಿಡಿತ ಸಾಧಿಸುವ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ರಾಜಕಾರಣ ಬೆಳಗಾವಿಯ ಪಾಲಿಕೆ ಚುನಾವಣೆಯಲ್ಲಿ ಧುಮುಕಿ ಗಡಿ ವಿಷಯವನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸುವ ಸವಾಲು ಮಾಡಿದೆ. ಕಾಂಗ್ರೆಸ್, ಶಿವಸೇನಾ, ಎನ್ಸಿಪಿ ಸೇರಿಕೊಂಡು ನೆರೆಯ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿ ಆಡಳಿತ ನಡೆಸುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠರಿಗೆ ನ್ಯಾಯ ಕೊಡಿಸಲು ಪಾಲಿಕೆ ಅಧಿಕಾರ ಒಂದೇ ದಾರಿ. ಅದನ್ನು ಈ ಬಾರಿ ತಮ್ಮತ್ತ ವಶಪಡಿಸಿಕೊಳ್ಳಲು ಕಸರತ್ತು ನಡೆಸಿದ್ದಾರೆ. ಗಡಿಯಸ್ಥ ಬಲಪಡಿಸಿಕೊಳ್ಳಲು ಶಿವಸೇನಾ ಬೆಳಗಾವಿ ಚುನಾವಣೆ ಮೇಲೆ ಕಣ್ಣಿಟ್ಟಿದೆ. ಭಾಷೆ ವಿವಾದ ಜತೆಗೆ ಪಾಲಿಕೆ ಚುನಾವಣೆ ನಿರ್ವಹಣೆಯನ್ನು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸಂಜಯ್ ರಾವತ್ ಅವರ ನೇತೃತ್ವ ವಹಿಸಿದೆ. ಹಾಗಾಗಿ ಬೆಳಗಾವಿ ಚುನಾವಣೆಯಲ್ಲಿ ರಾಜಕಾರಣದ ಜತೆಗೆ ಮಹಾರಾಷ್ಟ್ರದ ರಾಜಕಾರಣವು ಬೆಸೆದುಕೊಂಡಂತಾಗಿದೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ವ್ಯತಿರಿಕ್ತ ವಿದ್ಯಮಾನಗಳು ನಡೆದಾಗೆಲ್ಲ ಶಿವಸೇನೆಯು ಬೆಳಗಾವಿ ಗಡಿ ವಿಷಯ ಕೆದಕಿ ವಿಷಯಾಂತರ ಮಾಡಲು ಅನೇಕ ಬಾರಿ ಪ್ರಯತ್ನಿಸಿ ಲಾಭ ಪಡೆದಿದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯೊಂದಿಗೆ ಸೇರಿ ತೀರಿಸಿಕೊಳ್ಳಲು ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ವೇದಿಕೆ ಮಾಡಿಕೊಳ್ಳಲು ಎಲ್ಲ ರೀತಿಯ ಸಿದ್ಧತೆಯನ್ನು ಶಿವಸೇನಾ ಮಾಡಿಕೊಂಡಿದೆ. ಅಗತ್ಯ ಬಿದ್ದರೆ ಕಾಂಗ್ರೆಸ್ ಹಾಗೂ ಎಂಇಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡು ಪಾಲಿಕೆ ಚುನಾವಣೆ ಎದುರಿಸಲು ರಣತಂತ್ರ ರೂಪಿಸಿದೆ. ಪ್ರತಿ ಬಾರಿಯ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 58 ವಾರ್ಡ್ಗಳ ಪೈಕಿ ಸುಮಾರು 40 ವಾರ್ಡ್ಗಳಲ್ಲಿ ಅಷ್ಟೇ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುತ್ತಿತ್ತು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸಂಜಯ್ ರಾವತ್ ಈ ಬಾರಿ 45 ಸ್ಥಾನಗಳನ್ನು ಗುರಿ ನೀಡಿದ್ದಾರೆ. ಹಾಗಾಗಿ ಪಾಲಿಕೆಯ 45 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುವ ಬಗ್ಗೆ ಎಂಇಎಸ್ ಮುಖಂಡರು ಚರ್ಚೆ ಇಳಿಸಿದ್ದಾರೆ. ಅಲ್ಲದೆ ಪ್ರಚಾರಕ್ಕಾಗಿ ಮಹಾರಾಷ್ಟ್ರದಿಂದ ನಾಯಕರ ಕರೆತರುವ ಪ್ರಯತ್ನವೂ ಭರದಿಂದ ಸಾಗಿದೆ. ಖುದ್ದು ಸಂಜಯ್ ರಾವತ್ ಪ್ರಚಾರಕ್ಕೆ ಬರುವ ಸಾಧ್ಯತೆಯೂ ಇದೆ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆಗೆ ಕೊಲ್ಲಾಪುರ್, ಸಾಂಗಲಿ, ಕರ್ನಾಟಕದ ಗಡಿಭಾಗದ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ಮತ್ತು ಹಿರಣ್ಯಕೇಶಿ ನದಿಗಳಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಗಳು ಎರಡೂ ಬದಿಯಲ್ಲಿ ನಿರ್ಮಿಸಬೇಕೆಂದು ಮಹಾರಾಷ್ಟ್ರದ ಹಾಗೂ ಕರ್ನಾಟಕದ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ಮಹಾರಾಷ್ಟ್ರದ ಮಾಜಿ ಸಂಸದ್, ರೈತರ ಮುಖಂಡ ರಾಜು ಶೆಟ್ಟಿ ಹೇಳಿದರು. ಬುಧವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಸಕ್ತ ವರ್ಷದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಗೆ ಕೊಲ್ಲಾಪುರ್, ಸಾಂಗಲಿ ಹಾಗೂ ಕರ್ನಾಟಕದಲ್ಲಿ ಸದ್ಯ ನೀರಿನ ಮಟ್ಟ ಕಡಿಮೆಯಾಗಿದೆ. ರೈತ ಜಮೀನು, ಮನೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತು ಬೆಳೆಗಳು ಹಾಳಾಗಿವೆ. ಈ ಕುರಿತು ನಾವು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಭೇಟಿಯಾಗಿ ಮನವರಿಕೆ ಮಾಡಿಕೊಟ್ಟು ಸಮಸ್ಯೆಯಲ್ಲಿರುವ ರೈತರಿಗೆ ಶಾಶ್ವತ ಪರಿಹಾರ ನೀಡುವಂತೆ ಒತ್ತಾಯಿಸಲಾಗುವುದು ಎಂದರು. कृष्णा बेसिन में जो छोटी छोटी नदियाँ बहती है वो पश्चिमी घाट, वेस्टर्न घाट का जो कलसा मंडूरी घाट है वहाँ से महाबलेश्वर तक तकरीबन 300 किलोमीटर का जो लंबाई है वहाँ पहाड़ में गिरने वाला सबका सब पानी कृष्णा नदी में आ जाता है. और ये पानी कृष्णा नदी की तरफ लेके जाने वाले हिरण्यकेशी, दूधगंगा, वेदगंगा, पंचगंगा और वारणा नदियाँ पुणे बेंगलोर नेशनल हाईवे को क्रॉस करती हैं. और इसको जब बाढ़ आता है तो बाढ़ आने के समय नेशनल हाईवे बंद हो जाता है. उस वक्त आज बात चल रही है कि नेशनल हाईवे की जहाँ भी पानी आता है वहाँ उसकी ऊंचाई बढ़ाने का बात हो रही है. लेकिन हम किसान ये चाहते हैं कि जब बाढ़ आता है तो बाढ़ आते वक्त ये नेशनल हाईवे का जो रोड है वो बांध का काम करता है और पानी क्रॉस नहीं होता है. इसलिए हमने जिलाधिकारी को मिलकर उन्हें भेंट करके मांग की कि उसको पंक्चर करना चाहिए, उसको और ज़्यादा ब्लॉक्स बढ़ाने चाहिए ताकि पानी सहजता से पास हो जाए. और इसी सिलसिले में केंद्रीय मंत्री नितिन गडकरी जी को
मैं खुद मिलने वाला हूँ। महाराष्ट्र और कर्नाटक के किसानों की ये जो दुख है, ये जो समस्या है वो लेके मिलने, वो नेशनल हाईवे अथॉरिटी को वो आदेश देना चाहिए, ताकि सिर्फ सड़क की ऊंचाई बढ़ाने से काम नहीं होगा, तो उसको पंक्चर करना चाहिए। पानी क्रॉस होने के लिए और ज़्यादा कम ब्रिजेस बनानी चाहिए। यही मांग लेकर आज मैं यहाँ के जिलाधिकारी को मिला, मैं कर्नाटक के मुख्यमंत्री जी को भी मिलने वाला हूँ, और मैं केंद्रीय मंत्री नितिन गडकरी जी को भी मिलने वाला हूँ। राजू शेट्टी, पूर्व सांसद राजू शेट्टी, कोल्हापुर हाथकरंगले। कर्नाटक और महाराष्ट्र के बीच में सर, महाराष्ट्र में कोल्हापुर ज़िले में 56 पुल है, और सांगली ज़िले में 48 है, और कर्नाटक में तकरीबन 12-13 ब्रिजेस है। इन सब को पंक्चर करने की आवश्यकता है, और ये करना चाहिए, क्योंकि जब बाढ़ आती है तो 8-8, 10-10 दिन तक पानी वहाँ रुकता है, और उससे किसानों का बहुत नुकसान होता है। और इससे पहले जब बाढ़ आता तो बाढ़ 1 या 2 दिन में नीचे जाता था, और इतना ज़्यादा नुकसान नहीं होता था। आज की तारीख में ज़्यादा नुकसान हो रहा है, तो इसका मतलब विनाश का कारण न हो। ब्रिजेस बढ़ाना, सड़क करना, ये विकास है, लेकिन ये विकास अगर किसानों का विनाश करेगा तो हम ये बर्दाश्त नहीं करेंगे। यही हमारी भूमिका है। कर्नाटक के मुख्यमंत्री से मिलेंगे जी, अगले हफ्ते मैं कर्नाटक के मुख्यमंत्री जी को भी मिलने वाला हूँ। ಮಳೆಯಿಂದ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಸಂಪರ್ಕ ರಾಷ್ಟ್ರೀಯ ಹೆದ್ದಾರಿಗಳ ಸಂಪೂರ್ಣ ಹಾಳಾಗಿವೆ. ಮಹಾರಾಷ್ಟ್ರದ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಭೇಟಿಯಾಗಿ ಸಮಸ್ಯೆ ಬಗೆಹರಿಸುವಂತೆ ತಿಳಿಸಲಾಗುವುದು ಎಂದು ಹೇಳಿದರು. ಕರ್ನಾಟಕದಲ್ಲಿ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ಮತ್ತು ಹಿರಣ್ಯಕೇಶಿ ನದಿಗಳಿಗೆ ಅಡ್ಡಲಾಗಿರುವ ಸೇತುವೆಗಳು ನಿರ್ಮಾಣವಾಗಿದ್ದು, ಎರಡೂ ಬದಿಯಲ್ಲಿ ಸುಮಾರು 2 ಕಿಲೋಮೀಟರ್ಗಳವರೆಗೆ ರಸ್ತೆ ನವೀಕರಣ ಮಾಡುವಾಗ ಈ ರಸ್ತೆಗಳು ಬಹಳ ಎತ್ತರವಾಗಿದ್ದು, ಈ ಕಾರಣಗಳಿಂದ ಪ್ರವಾಹ ಸಂದರ್ಭದಲ್ಲಿ ನದಿ ಪಾತ್ರದ ಎರಡೂ ಬದಿಗಳಲ್ಲಿ ಸುಮಾರು 2 ಕಿಲೋಮೀಟರ್ವರೆಗೂ ನೀರು ಪಸರಿಸಿ ಹಿಂದಿನ ಗ್ರಾಮಗಳು ಮತ್ತು ಜಮೀನುಗಳಲ್ಲಿ ನೀರು ನುಗ್ಗಿ ಹಾನಿ ಮಾಡುತ್ತವೆ ಎಂದರು. ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ಹದ್ದಿನಿಂದ ಹಿಪ್ಪರಗಿ ಜಲಾಶಯದವರೆಗೆ 6 ಸೇತುವೆಗಳು, ಹಿಪ್ಪರಗಿಯ ನದಿಯ ರಸ್ತೆಯಲ್ಲಿ ಸುಮಾರು 5 ಸೇತುವೆಗಳು ಹಾಗೂ ವೇದಗಂಗಾ, ದೂದ್ಗಂಗಾ ನದಿಯ ಸೇತುವೆಗಳನ್ನು ಎತ್ತರಕ್ಕೆ ಏರಿಸಬೇಕೆಂದು ಆಗ್ರಹಿಸಿದರು. ಭಾರತೀಯ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದಗೌಡ ಮೋದಗಿ, ರಾಜೇಂದ್ರ ಗಡ್ಡೆನ್ನವರ್, ಅಭಯ್ ಹೊನವಾದಿ ಸೇರಿದಂತೆ ಇನ್ನಿತರಿಬ್ಬರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಸ್ವಾಗತ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ ರಾಜ್ಯಾಧ್ಯಕ್ಷ ಕೆ.ಎಚ್. ಕುಮಾರಸ್ವಾಮಿ ಸೂಚನೆ ಮೇರೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 58 ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗುವುದು ಎಂದು ಬೆಳಗಾವಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಹೇಳಿದರು. ಬೆಳಗಾವಿ ಅಧಿವೇಶನ ಸುವರ್ಣಸೌಧ ನಿರ್ಮಾಣ ಮಾಡಿರುವುದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು.
ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಈ ಬಾರಿ ಜೆಡಿಎಸ್ ಸ್ಪರ್ಧೆ ನಡೆಸಲಿದೆ ಎಂದರು. ಹಣ ಹೆಂಡ ಹಂಚದೆ ದಕ್ಷ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಲಾಗುವುದು ಎಂದ ಅವರು ಮಾಧ್ಯಮದವರನ್ನು ಸ್ವಾಗತವನ್ನು ಮಾಡ್ಕೊಂತ ಈಗಾಗಲೇ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗಿದೆ. ಅದಲ್ಲದೆ ಈಗ ನಾಮಿನೇಷನ್ನು ಸ್ಟಾರ್ಟ್ ಆಗಿದೆ. ಆ ಕಾರಣಕ್ಕಾಗಿಂದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರು, ರಾಜ್ಯಾಧ್ಯಕ್ಷರಾದಂಥ ಎಚ್.ಕೆ. ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿಯವರ ಆದೇಶದ ಮೇರೆಗೆ ನಗರ ಘಟಕದ ಒಂದು ತೀರ್ಮಾನದ ಮೇರೆಗೆ ನಗರ ಘಟಕದ ಅಧ್ಯಕ್ಷರಾದಂಥ ಪ್ರಮೋದ್ ಪಾಟೀಲ್ ಇರ್ಬೋದು, ನಗರ ಘಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಒಂದು ನಿರ್ಣಯದ ಮೇರೆಗೆ ಇಂದು ನಾವು 58 ವಾರ್ಡ್ಗಳ ಒಂದು ವಾರ್ಡ್ಗಳಲ್ಲಿ JDS ಪಕ್ಷದಿಂದ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಹಾಕಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾವ ಆಧಾರ ಮೇಲೆ ಅಂತ ನೀವು ಕೇಳ್ತಾ ಇದ್ದೀರಿ. ಇಂದ ಬೆಳಗಾವಿ ಅಧಿವೇಶನ ಮಾಡಬೇಕಾದ್ರೆ ಅಥವಾ ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ಕಟ್ಟಬೇಕಾದ್ರೆ ಅದು ಒಬ್ಬ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಇಂದ ಸಾಧ್ಯ ಆಯಿತು. ಅದು ಯಾರಿಂದನೂ ಆಗಿಲ್ಲ ಅಂತ ಹೇಳಲಿಕ್ಕೆ ನಮ್ಮ ಪಕ್ಷದ ಕೊಡುಗೆ ಏನು ಅನ್ನೋದು ನಾವು ಹೇಳಬೇಕಾಗತ್ತೆ. ಅದಲ್ಲದ ಇಂದ ಬೆಳಗಾವಿ ಅಧಿವೇಶನವನ್ನು ಯಾರು ಮಾಡಿದ್ರೆ ಅದು ಕುಮಾರಸ್ವಾಮಿಯವ್ರನ್ನ ಬಿಟ್ಟು ಯಾರೂ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು 2 ವರ್ಷ ಕಳೆದರೂ ಸಹಿತಿಂದ ಇವತ್ತಿನವರೆಗೂ ಒಂದು ಅಧಿವೇಶನ ಮಾಡಲಿಕ್ಕೆ ಈ BJP ಸರ್ಕಾರಕ್ಕೆ ಆಗ್ತಾಯಿಲ್ಲ. ಆ ಕಾರಣಕ್ಕಾಗಿಂದ ನಗರದಲ್ಲಿ ಯಾವುದೇ ಇಂದ ಅಭಿವೃದ್ಧಿ ಕಾರ್ಯಕ್ಕಾಗಿ ಏನಾರ ಮಾಡಿದ್ರೆ ಅದು ಕುಮಾರಸ್ವಾಮಿಯವರ ಕೊಡುಗೆ ಸಾಕಷ್ಟು ಐತೆ ಅಂತ ಹೇಳಲಿಕ್ಕೆ ಈ ಬಾರಿ ಜನರು ಪ್ರಾದೇಶಿಕ ಪಕ್ಷ JDSಗೆ ಬೆಂಬಲಿಸುವಂತೆ ವಿನಂತಿಸಿಕೊಂಡರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ RPSH ಬಾಲಮಂದಿರದಲ್ಲಿ LKG ಓದುತ್ತಿರುವ ಹೊಸ ಹೆರವಟ್ಟ ಸಂತೋಷ್ ಕೇಶವ್ ನಾಯಕ್ ಹಾಗೂ ಅನಿತಾ S ನಾಯಕ್ ದಂಪತಿಯ ಪುತ್ರನಾದ ಸಂಪ್ರೀತ್ ನಾಯಕ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗುವ ಮೂಲಕ ಜಿಲ್ಲೆ ಹಾಗೂ ತಾಲೂಕಿನ ಕೀರ್ತಿ ತಂದಿದ್ದಾನೆ. 195 ರಾಷ್ಟ್ರಗಳ ಧ್ವಜಗಳನ್ನು ಗುರುತಿಸುವುದು ಮತ್ತು ನೋಡದೆ ಹೇಳುವುದು, 118 ಆವರ್ತಕ STRATE ಕೋಷ್ಟಕದ ಹೆಸರು, ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರು, ಗೃಹಗಳು, ಋತುಗಳು, ಮಾಸಗಳು, 20 ಕವಿಗಳ ಬಿರುದು ಹಾಗೂ ಭಾರತ ರಾಷ್ಟ್ರಪತಿಗಳ ಹೆಸರು ಈತ ಹೇಳುತ್ತಾನೆ. 1 ರಿಂದ 100 ಅಂಕಗಳವರೆಗೆ ಬರೆಯುವುದು, ರಾಷ್ಟ್ರಗೀತೆ, ನಾಡಗೀತೆ, A ದಿಂದ Z ವರೆಗಿನ ಸ್ಪೆಲ್ಲಿಂಗ್, 1 ರಿಂದ 5 ವರೆಗಿನ ಟೇಬಲ್ ಸೇರಿದಂತೆ ರಾಷ್ಟ್ರೀಯ ಚಿಹ್ನೆಗಳ ಹೆಸರುಗಳನ್ನು ಹೇಳುವ ಜ್ಞಾನವನ್ನು ಈ ಬಾಲಕ ಹೊಂದಿದ್ದಾನೆ. 118 ಆವರ್ತಕ ಕೋಷ್ಟಕದ ಹೆಸರನ್ನು 55 ಸೆಕೆಂಡ್ಗಳಲ್ಲಿ ಹೇಳಿರುವ ಈತನ ಚಾಣಾಕ್ಷತನ ಹಾಗೂ ಜ್ಞಾನಶಕ್ತಿಯನ್ನು ಪರಿಗಣಿಸಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಗೆ ದಾಖಲೆಯಲ್ಲಿ ಈತನ ಹೆಸರು ಸೇರ್ಪಡೆಗೊಂಡಿದೆ. Hydrogen, helium, lithium, beryllium, boron, carbon, nitrogen, oxygen, sodium, silicon, copper, chlorine, argon, potassium, calcium, cadmium, data, magnetic, chromium, iron, cobalt, nickel, copper, zinc, gallium, germanium, arsen, selenium, bromine, krypton, titanium, krypton, niobium, technetium, ruthenium, rhodium, palladium, silver, cadmium, tin, antimony, tellurium, manganese, zinc, barium, lanthanum, Nidana, Prometheus, Samiron, Veganitas, Bandit, Patrol, Namaban, Peter, Billy, Dahab, Nathan, Tatan, Nimbus, Mary, Zebla, Taiwan, Macadie, Lead Bismarck, Balloon, Macantry, Gadam, Francis, Detected, or Practice, Made, Number 2, Nomination, Kyoto, Bucky, and Calfin, my tent, Tefanman, and a bit large motor for the Devon, Morning, Magnendam, the Copenhagen, New Holland, ಪುಟ್ಟ ಬಾಲಕನ ಸಾಧನೆಗೆ ಜಿಲ್ಲೆ ಹಾಗೂ ತಾಲೂಕಿನ ಜನತೆ ಪ್ರಶಂಸೆ ವ್ಯಕ್ತಪಡಿಸಿದೆ. ಅರವಿಂದ್ ಗುನ್ಗಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾರವಾರ. ನಿಪ್ಪಾಣಿ ನಗರದಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ ಸಮಾಧಿ ಮಠದಿಂದ ದೇವಚಂದ್ ಕಾಲೇಜ್ ವರೆಗೆ ರಸ್ತೆ ಇಕ್ಕೆಲಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಮಜುರಾಯಿ, ಹಜ್ ಮತ್ತು ವಕ್ಫ್ ಇಲಾಖೆಯ ಸಚಿವರಾದ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭೆಯ ಸಂಸದರಾದ ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ ರೈತರಿಗೋಸ್ಕರ ನಿರ್ಮಿಸಲಾದ ಬೆಳೆ ದರ್ಶಕ ಮೊಬೈಲ್ ಆ್ಯಪ್ನ ಮಾಹಿತಿ ಮತ್ತು ಅದರಿಂದ ಆಗುವ ಲಾಭಗಳೇನು ಎಂಬ ಎಲ್ಲ ಮಾಹಿತಿಗಳನ್ನು ನೀಡಿದ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಹಾಗೂ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಕೃಷಿ ಇಲಾಖೆಯ ವತಿಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಪ್ರಚಾರ ಮಾಡುವ ವಾಹನಕ್ಕೆ ಚಾಲನೆ ನೀಡಿದರು.
शेतकरी चांगला भाव ते पिकलेल्या पिकाला चांगला भाव मिळाला पाहिजे आणि कुठल्याही पद्धतीनं जे काही महापूर परिस्थिती असू दे, दुष्काळ परिस्थिती असू दे किंवा काही त्याला त्रास झालं तर ते कुठल्याही कारणामुळं त्या रैताला नुकसान होऊ नये किंवा त्यांना सरकारची निधी येण्यामध्ये कुठलाही त्रास होऊ नये ह्या एका उद्देशातून आज आपण शेती खात्यातून माझं पीक माझं हक्क अशा पद्धतीनं नन्न बेडे नन्न हक्क अशा पद्धतीनं जे कोणी लहान शेतकरी असेल मोठा शेतकरी असेल त्या शेतकरी पिकलेल्या पिकाचं जे नोंदणी असते अधिकारी वर्ग फिरून केलं तर ते तेवढं सक्सेस होत नाही. आज आपल्या सरकाराच्या माध्यमातून शेती खात्याच्या आपल्या मंत्र्यांनी हे एक मोबाईल ॲप तयार केलेलं आहे आणि हे ॲप प्रत्येक शेतकरी आपण पिकलेल्या पिकाचं नोंदणी तो स्वतः करू शकतो आणि त्याला जे काही मार्गदर्शन पाहिजे त्याच्यासाठी आपल्या शेती खात्यातून ER म्हणून जे काही शेतकऱ्यांना कळत नाही किंवा त्यांच्याकडे स्मार्टफोन नाही त्यांच्यासाठी माहिती देण्यासाठी PR म्हणून सगळीकडे देखील नेमलेलं आहे आणि त्या PRचं देखील हेल्प घेऊन शेतकरी स्वतः आपण किती शेती आहे काय पीक केलं आहे ह्याच्याबद्दल मोबाईलमध्ये डाउनलोड करू शकतो आणि ह्याच्यामध्ये भाषेचं देखील ह्याच्यामध्ये इंग्लिश असू दे, कन्नड असू दे, कुठला हिंदी असू दे, कुठल्या भाषा त्या शेतकरीला येते त्या भाषेमध्ये ॲप डाउनलोड करून घेऊ शकतो. कारण कुठल्याही पाण्यामुळं शेती बुडलं असेल किंवा पिकाचं नुकसान झालं असेल तर तो शेतकरी वंचित होत नाही. हे ॲप स्वतः शेतकऱ्यांच्या मोबाईलमध्ये असल्यामुळं हे पारदर्शकतेनं ते ॲपला जे काही शेतकऱ्यांचा सवलत आहे त्या शेतकऱ्यांच्यापर्यंत पोहोचवण्याचं एक उद्देश ठेवून सरकारनं हे राबवलेलं आहे आणि त्याचा प्रचारासाठी प्रसारासाठी आज आम्ही शेती खात्यातून आपण एक रथ म्हणून प्रत्येक गावाला हे वेहिकल जाऊन तिथं अवेअरनेस प्रोग्राम करणार, सगळीकडे अनाऊन्स करणार आणि ह्याच्यातून आज ॲग्रिकल्चर डिपार्टमेंटचे माझे सर्व अधिकारी खूप चांगल्या पद्धतीनं ते राबवत आहेत. त्यांना देखील मी अभिनंदन करतो आहे. दुसरं आपण इथं झाडांचं वृक्षारोपण केलं कारण वृक्षांचं महत्त्व काय आहे ते आता आपल्याला माहीत व्हायला लागतं. म्हणून आज निपाणीच्या देवचंद कॉलेजपासून समाधी मठापर्यंत जे काही आज आम्ही लाईटिंग केलेलं आहे, साईड स्ट्रीट लाईट आहे त्या लाईटच्या मध्ये छोटेसे सुंदर आणि फुलं देणारे जे काही सिजनेबल फ्लावर्स येतात त्या फुलं देण्याच्या एक सुंदर असं दिसावं असं आपल्या फॉरेस्ट डिपार्टमेंटकडून आज इथं संक्षिप्त वृक्षारोपण केलेलं आहे. पुढं देवचंद कॉलेज टू समाधी मठापर्यंत पुरं हे चिकोडी निपाणी रोड सुंदर असं झाडं लावून नंतर ते फुलं सुटलं की इतकं छान दिसणार की त्या पद्धतीचं आज ते वृक्षारोपण पण केलेलं आहे. माझ्या फॉरेस्ट डिपार्टमेंटच्या सर्व अधिकाऱ्यांना देखील मी अभिनंदन करतो आहे. टोटली ह्या वर्ष फॉरेस्ट डिपार्टमेंट, ॲग्रिकल्चर डिपार्टमेंट आणि ग्रामपंचायतीचे जे MREG ह्याच्यामधून टोटल आपल्या निपाणी भागामध्ये 40,000 झाडं लावायचा एक उपक्रम आपण सुरू केलेला आहे. ऑलरेडी मला वाटतं आता सगळ्या खात्यातून मिळून कमीत कमी 2,000पर्यंत झाडं लावायला सुरुवात आहे. अजूनही 2,000 झाडं आपण स्पेशली या निपाणी भागामध्ये लावू. टोटली पुढच्या काळामध्ये कुठलाही त्रास होऊ नये, ऑक्सिजनचा जे काही आपण आम्लवायू म्हणतोय, जीववायू म्हणतोय त्याचा देखील त्रास होऊ नये ह्या पद्धतीने हिरवगार आपल्या निपाणी असायला पाहिजे. म्हणून निपाणी सिटी आणि ग्रामीण भागातल्या सगळीकडं टोटल 40,000 झाडं लावण्याचा उपक्रम आता युवा मोर्चाच्या माध्यमातून, महिला मोर्चाच्या माध्यमातून आणि सर्व अधिकाऱ्यांच्या माध्यमातून, खात्यांच्या माध्यमातून आता सुरू आहे. तर आज जे काही मेहनत प्रत्येक गावाला जाते त्या सगळ्या शेतकऱ्यांनी याचा उपयोग करून घ्यावा असं मी सगळ्यांना विनंती करून ಈ ಸಂದರ್ಭದಲ್ಲಿ ಹಲ್ಸಿದ್ನ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಚಂದ್ರಕಾಂತ್ ಕೋಟೆವಾಲೆ, ಉಪಾಧ್ಯಕ್ಷರಾದ MP ಪಾಟೀಲ್, ನಗರಾಧ್ಯಕ್ಷ ಜಯವಂತ್ ಭಾಟಲೆ, ಉಪನಗರಾಧ್ಯಕ್ಷ ನೀತಾ ಬಾಗಡೆ, ಬಿಜೆಪಿ ಶಹರ ಅಧ್ಯಕ್ಷ ಪ್ರಣವ್ ಮಾನ್ವಿ, ಪೌರಾಯುಕ್ತರಾದ ಜಗದೀಶ್ ಹುಲಿಗೆಜ್ಜಿ, ನಗರ ಸೇವಕರು, ಕೃಷಿ ಖಾತೆಯ ಕರ್ಮಚಾರಿಗಳು, ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ದೊಡ್ಮನಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ನಿಪ್ಪಾಣಿ.
ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಸೋಮವಾರದಿಂದಲೇ ಆರಂಭವಾಗಿದ್ದು ಇಲ್ಲಿಯವರೆಗೂ ಒಂದು ನಾಮಪತ್ರ ಸಲ್ಲಿಕೆಯಾಗಿಲ್ಲ. ಸೋಮವಾರದಿಂದ ನಾಮಪತ್ರ ಸಲ್ಲಿಸಲು ಚುನಾವಣೆ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಆಗಸ್ಟ್ 23ರವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ಇದೆ. ಮೊದಲ 2 ದಿನ ಯಾರೊಬ್ಬರೂ ನಾಮಪತ್ರ ಸಲ್ಲಿಸಿಲ್ಲ. ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಆಯ್ಕೆ ಮಾಡುವ ಮತ್ತು ಚುನಾವಣೆ ತಂತ್ರ ರೂಪಿಸುವುದರಲ್ಲಿ ತೊಡಗಿವೆ. ಆದ್ದರಿಂದ ನಾಮಪತ್ರ ಸಲ್ಲಿಸುವ ಭರಾಟೆ ಇನ್ನೂ ಆರಂಭವಾಗಿಲ್ಲ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. क्लासिक ऑल इन वन, थंडीमध्येही मिळणार गरमीचा अनुभव. या ठिकाणी तुम्हाला मिळतील प्युअर वुलनने बनलेले डोक्यापासून पायापर्यंतचे सर्व प्रकारचे गरम कपडे. मुलगा असो किंवा मुलगी, महिला असो व पुरुष, लहान मुले असो व वयोवृद्ध, सर्वांसाठी स्वेटर व जॅकेट्स, आय मास्क, फेस मास्क, कानपट्टी, हँड ग्लोव्स, स्कल कॅप, मंकी कॅप, मफलर, हेल्मेट कॅप, अँकल सॉक्स, थंब सॉक्स, नी सॉक्स, ब्लाउज स्वेटर, स्टोल, सनकेअर मास्क, कॉटन हँड ग्लोव्स, थर्मल, टी शर्ट्स, 3/4 पॅन्ट्स, बर्मुडा शॉर्ट्स, नाईटवेअर, गाऊन्स, अंडरगार्मेंट्स, रेनीवेअर, आणखीन खूप काही एकाच ठिकाणी. बाळापासूनच्या साईजपासून प्लस साईजपर्यंतच्या प्रत्येक साईजमध्ये उपलब्ध. म्हणजे एका शॉपमध्ये करा सर्व प्रकारच्या कपड्यांची खरेदी. तर मग आजच भेट द्या क्लासिक ऑल इन वन, शॉप नंबर 1457, मारुती गल्ली, डिसाइड मारुती टेम्पल, बसवान गल्ली कॉर्नर, बेलगाम. तर संपर्क साधा 9606698537. ವಿರಾಮದ ಬಳಿಕ ಸ್ವಾಗತ. ನಮಸ್ಕಾರ. ಇತ್ತೀಚೆಗೆ ಒಂದು 4-5 ದಿನದಲ್ಲಿ ರಾಜ್ಯ ಸರ್ಕಾರ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧನೆಯನ್ನು ಹಾಕಿದ್ದಾರೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧನೆ ಹಾಕಿದ್ದನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಈ ಹೇಳಿಕೆ ಏನಂದರೆ ಈ ಆರ್ಡರನ್ನು ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ಆಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಭಾಳ ಕಡಿಮೆ ಅವಧಿಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಒಂದು, ಎರಡನೇದು ಕೋವಿಡ್ದ ನೆಪವನ್ನು ಹೇಳ್ತಾ ಇದ್ದಾರೆ. ಇನ್ನು ಹಿಂದೂ ಹಬ್ಬಗಳಿಗೆ ಯಾಕೆ ನಿರ್ಬಂಧನ ಮಾಡ್ತಾ ಇದ್ದೀರಿ? ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ನಿರ್ಬಂಧನೆ ಯಾಕೆ? ಹಿಂದೂ ಜಾತ್ರೆಗಳಿಗೆ ಮಾತ್ರ ನಿರ್ಬಂಧನೆ ಯಾಕೆ? ಮೊಹರಂಗೆ ನಿರ್ಬಂಧನ ಅಂತ ಹೇಳ್ತಾರೆ, ಆದರೆ ಎಲ್ಲ ಕಡೆಗೂ ನೋಡ್ತಾ ಇದ್ದೀವಿ ಅವರಿಗೆ ಇಂಟರ್ನಲ್ಲಿ ಎಲ್ಲ ಪರ್ಮಿಷನ್ ಕೊಟ್ಟು ಅವ್ರದ್ದೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾರೆ. ಇನ್ನು ಕೋವಿಡ್ದ ಹೆಸರು ಹಾಗಾದರೆ ಲಾಕ್ ಅಂತ ಆಗಿಲ್ಲ. ಇವತ್ತು 23ನೇ ತಾರೀಕು, ನಾಳೆ ನೀವು ಆಗಸ್ಟ್ 23ನೇ ತಾರೀಕಿನಿಂದ ಶಾಲಾ ಕಾಲೇಜುಗಳು ಪ್ರಾರಂಭ ಅಂತ ಹೇಳ್ತಾ ಇದ್ದೀರಿ. ಇನ್ನು ಹೋಟೆಲ್ಗಳು ಸ್ಟಾರ್ಟ್ ಇದ್ದಾವೆ, ಬಸ್ಗಳು ಸ್ಟಾರ್ಟ್ ಇದ್ದಾವೆ, ಮಾರ್ಕೆಟ್ ಇದೆ. ಹೀಗೆ ಎಲ್ಲ ಓಪನ್ ಇದ್ದಾಗ ನೀವು ನಮ್ಮ ಗಣೇಶ ಹಬ್ಬನಕ್ಕೆ ಯಾಕೆ ನೀವು ನಿರ್ಬಂಧನೆ ಹಾಕ್ತಾ ಇದ್ದೀರಿ? ಸೊ
ಸೊ ಹೋದ ಬಾರಿನೂ ಇದೇ ರೀತಿ ಆಯಿತು. ಹೋದ ಬಾರಿ ಕೋವಿಡಿನ ಕಂಡೀಷನ್ಗಳನ್ನು ಹಾಕಿ ನೀವು ಕೊಟ್ಟಿದ್ದನ್ನು ಈ ಸಲನೂ ಅದನ್ನೇ ಅನುಸರಿಸಬೇಕಾಯಿತು. ಇವತ್ತು ಅದು ಯಾವುದೇ ಇಲ್ಲದೆ ನಿರ್ಬಂಧನೆ, ಯಾವುದೇ ಮಂಟಪ ಹಾಕಂಗಿಲ್ಲ, ಮೈಕ್ ಹಾಕಂಗಿಲ್ಲ, ಮಂತ್ರ ಇಲ್ಲ, ಯಾವುದೇ ಇಲ್ಲ. ನೀವು ದೇವಸ್ಥಾನದಲ್ಲಿ ಆಚರಣೆ ಮಾಡ್ಕೊಂಡು, ದೇವಸ್ಥಾನದಲ್ಲಿ ಆಚರಣೆ ಅಂದರೆ ಹೇಗೆ, ಯಾವ ರೀತಿ? ಈಗ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಇರುತ್ತೆ. ಯಾವುದೋ ಒಂದು ರಸ್ತೆಯಲ್ಲಿರುವಂಥ, ಅಂದರೆ ಒಂದು ಆ ಸರ್ಕಲ್ನಲ್ಲಿರುವಂಥ ಗಣೇಶನ ಯಾವ ದೇವಸ್ಥಾನದಲ್ಲಿ ಕೂಡಿಸೋಕ್ಕಾಗತ್ತೆ? ಹೇಗಾಗತ್ತೆ? ಸೊ ಒಂಥರ ಅವೈಜ್ಞಾನಿಕವಾದಂಥ ಆರ್ಡರನ್ನು ಹೊರಡಿಸಿದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಕೋವಿಡ್ ಹೇಳಿ ಶಾಲೆ ಪ್ರಾರಂಭ ಮಾಡ್ತೀರಿ, ಕೋವಿಡ್ ಹೇಳಿ ಬಾರ್ ಪ್ರಾರಂಭ ಮಾಡ್ತಾ ಇದ್ದೀರಿ, ಕೋವಿಡ್ ಹೇಳಿ ಇವತ್ತೆಲ್ಲ ಬಸ್ಗಳು ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ, ಮಾಲ್ಗಳು ಓಪನ್ ಇದ್ದಾವೆ. ಸೊ ಎಲ್ಲ ಓಪನ್ ಇದ್ದಾಗಿ ನಮ್ಮ ಗಣೇಶನ ಹಬ್ಬಕ್ಕೇ ಯಾಕೆ? ಸೊ ಇದು ಅತ್ಯಂತ ಘೋರ ಅಕ್ಷಮ್ಯ ಅಪರಾಧವನ್ನು ಇವತ್ತು BJP ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಸೊ ನೀವು ಕೋವಿಡ್ ನಿಮಗೆ ನೆಪ ಅಲ್ಲ, ಇನ್ನೇನೋ ಒಂದು ಹಿಂದಿನ ಕೈ ಆಡಿಸ್ತಾ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಇದೇ ನಾಳಿಲ್ಲ ನಾಡ್ದು 21ನೇ ತಾರೀಕು ರಾಜ್ಯಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಯನ್ನು DC, ತಹಸೀಲ್ದಾರ್ ಎಲ್ಲ ಕಡೆಗೂ ನಾವು ಪ್ರತಿಭಟನೆ ಮಾಡೋದಂತ ನಿಶ್ಚಯ ಮಾಡಿದ್ದೀವಿ. 21ನೇ ತಾರೀಕು ರಾಜ್ಯಾದ್ಯಂತ, ಇಡೀ ರಾಜ್ಯಾದ್ಯಂತ ಎಲ್ಲ ಗಣೇಶ ಮಂಡಳಿಗಳು, ಎಲ್ಲ ಹಿಂದೂ ಸಂಘಟನೆಗಳು, ಸೊ ಎಲ್ಲ ಭಜನಾ ಮಂಡಳಿಗಳು, ಧರ್ಮದರ್ಶಿಗಳು, ಇವ್ರನ್ನೆಲ್ಲರನ್ನು ಒಳಗೊಂಡು ನಾವು ಇದನ್ನು ಉಗ್ರವಾದಂಥ ಪ್ರತಿಭಟನೆ 21ನೇ ತಾರೀಕು ಆಗಿದೆ ಮಾಡೋದನ್ನು ನಿಶ್ಚಯ ಮಾಡಿದ್ದೀವಿ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಇದು ಯುವತಿಯರ ಮೇಲೆ ಅತ್ಯಾಚಾರ, ಮರ್ಡರ್ಗಳು ಸಾಕಷ್ಟು ನಡೀತಾ ಇದ್ದಾವೆ. ವ್ಯವಸ್ಥಿತವಾಗಿ ನಾನು ಕಳೆದ ಸುಮಾರೊಂದು 15 ವರ್ಷದಿಂದ ಹೇಳ್ತಾ ಇದ್ದೀನಿ, ಲವ್ ಜಿಹಾದ್ ಅಂಥೇಳಿ. ಇವತ್ತು ಆ ಲವ್ ಜಿಹಾದ್ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಆ ಲವ್ ಜಿಹಾದ್ 6 ರಾಜ್ಯಗಳಲ್ಲಿ ಕಾನೂನು ರಚನೆಯನ್ನು ಮಾಡಿದ್ದಾರೆ. ಅಂದರೆ ಇದು ಅಧಿಕೃತವಾಗಿ ಇದೆ ಅಂತನ್ನೋದೊಂದು ಪ್ರೂವ್ ಆಗಿದೆ. ಈಗ ಬೆಳಗಾವಿಯಲ್ಲೇ ನಡೆದಂಥ ಘಟನೆ, ಅತ್ಯಂತ ಭಯಾನಕವಾದಂಥ ನಡೆದಂಥ ಘಟನೆ, ಕಲ್ಕತ್ತಾ ಹುಡುಗಿ, ಅವಳು ಯಾವುದೋ ರೀತಿಯಲ್ಲಿ ಇಲ್ಲಿ ಇರುವಂಥ, ನೋಡಿ ಹೆಸರು ಹೇಗಿದೆ, ಶ್ರೀರಾಮ ಡಾಬಾ, ಮುಸ್ಲಿಂ ಇದ್ದಾನೆ, ನೌಶಾದ್ ಅಂತ ಹೇಳಿ ಅದರ ಓನರ್. ಅವರು ನಿರ್ಮಲ್ ಕುಮಾರ್ ಅಂತ ಹೇಳಿ ಫೇಸ್ಬುಕ್ನಲ್ಲಿ ಹೆಸರು ಮಾಡಿ ಆ ಕಲ್ಕತ್ತಾ ಹುಡುಗಿನ ಪ್ರೀತಿ ಮಾಡಿ 1 ವರ್ಷದವರೆಗೆ ಅವಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಇವತ್ತು ಅವಳಿಗೆ ಅಂದರೆ ಅಬೋರ್ಷನ್ ಕೂಡ 2-3 ಸಲ ಅಬೋರ್ಷನ್ ಕೂಡ ಮಾಡಿಸಿದಂಥ ಆ ನೌಶಾದ್ ಇವತ್ತು ಕೈ ಕೊಟ್ಟಿದ್ದಾನೆ. ಅವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು 3 ತಿಂಗಳಾಯಿತು, ಇನ್ನೂವರೆಗೆ FIR ಆಗಿದೆ, ಅರೆಸ್ಟ್ ಇಲ್ಲ. ನೌಶಾದನ್ನು ಅರೆಸ್ಟ್ ಯಾಕೆ ಮಾಡಿಲ್ಲ? ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ, ಕಮಿಷನರವರೇ, ನಿಮ್ಮ ಮೇಲೆ ತಲೆ ಮೇಲೆ ಯಾವ ರಾಜಕಾರಣಿಗಳು ತಲೆ ಒತ್ತುತ್ತಾ ಇದ್ದಾರೆ? ಒಂದೇನಾದರೂ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳು ಅಥವಾ ಹಿಂದೂಗಳ ಆಗಿತ್ತಂದರೆ ಇಷ್ಟೊತ್ತಿಗೆ ಎಲ್ಲ ಜಾಲಾಡಿಸ್ಬಿಡ್ತಿದ್ರಿ. ಶ್ರೀರಾಮ ಡಾಬಾ ಇನ್ನೂ ಓಪನ್ ಇದೆ, ಇನ್ನೂ ಗಿರಾಕಿಗಳು ಹೋಗ್ತಾ ಇದ್ರಿ, ಇನ್ನೂ ನಡೀತಾ ಇದೆ. ರಾಮನ ಹೆಸರು ಇಟ್ಕೊಂಡು ಇವತ್ತು ಇವರು ಹಿಂದೂ ಹೆಸರು ಇಟ್ಕೊಂಡು ಹಿಂದೂ ಯುವತಿಯರನ್ನು ನಾಶ ಮಾಡುವಂಥವ್ರು ನಿಲ್ಲಿಸುವಂಥದ್ದು ಇವತ್ತು ರಾಜಕೀಯ ವ್ಯಕ್ತಿಗಳು ನಿಮಗೆ ಗೊತ್ತಾಗ್ತಾ ಇಲ್ವಾ? FIR ಆಗಿ ಇವತ್ತು 3 ತಿಂಗಳಾಗಿದೆ. FIR ನನ್ನ ಹತ್ರ ಇದೆ. ಪಾಪ ಒಂಟಿ ಹುಡುಗಿ ಎಲ್ಲ ಕಡೆ ಓಡಾಡಿ ಸುಸ್ತಾಗಿದ್ದಾಳು. ಸೊ ಇನ್ನೂವರೆಗೆ ಅರೆಸ್ಟ್ ಮಾಡೋಕ್ತಾ ಇರಲಿಲ್ಲ ನೀವು. ಯಾಕೆ ಅರೆಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ? ಆ ಡಾಬಾವನ್ನು ಮುಚ್ಚಾಕ್ತಾ ಇರಲಿಲ್ಲ ನೀವು. ಮುಚ್ಚೆ ಅದನ್ನು ಮೊದಲು ಮುಚ್ಚೆ. ಯಾವುದಾದ್ರೂ ಒಂದು ಸಣ್ಣ ಕೇಸ್ ಆದರೆ ಅಪ್ಪ ಅಮ್ಮನ್ನ ಎಲ್ಲ ಮನೆಯನ್ನು ಸೀಜ್ ಮಾಡಿ ಎಲ್ಲ ಎಳ್ಕೊಂಡು ಹೋಗ್ತಿರಲ್ಲ ನೀವು. ಇದಕ್ಕೆ ಯಾಕೆ ಇದು ನೌಶಾದ್ ಅಂತ ಕೂಡಲೇ ಇದಾಯ್ತಾ? ನೌಶಾದ್ ನಿರ್ಮಲ್ ಕುಮಾರ್ ಅಂತ ಹೆಸರಿನಲ್ಲಿ ಮೋಸ ಮಾಡಿದ್ದಾನೆ ಅಂತ ಗೊತ್ತಿದ್ದಾಗಲೂ ಕೂಡ ಅವನ ಅಡ್ರೆಸ್ ಗೊತ್ತಿದೆ, ಅವನ ಮನೆ ಗೊತ್ತಿದೆ, ಹೆಂಡತಿ ಮಕ್ಕಳು ಇಲ್ಲೇ ಇದ್ದಾರೆ.
ಶಾಲೆಯಲ್ಲಿ ಸಾಮಾನ್ಯ ಪ್ರವೇಶ ಪಡೆದ ಮಕ್ಕಳನ್ನು ಎಕ್ಸ್ಟರ್ನಲ್ ಎಂದು ತೋರಿಸಿ ಟಿಸಿ ನೀಡಲು ನಿರಾಕರಿಸುತ್ತಿರುವ ಬೆಳಗಾವಿ ವಡಗಾಂನಲ್ಲಿರುವ ಖಾಸಗಿ ಶಾಲೆಯ ಪ್ರಾಚಾರ್ಯರನ್ನು ಜನರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಬೆಳಗಾವಿಯ ವಡಗಾಂವ್ ಪಾರಿಜಾತ ಕಾಲೋನಿಯ 14 ವಿದ್ಯಾರ್ಥಿಗಳು ಈ ಬಾರಿ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೂ ಕೂಡ ಅವರಿಗೆ ಎಕ್ಸ್ಟರ್ನಲ್ ಎಂದು ತೋರಿಸಿ ಟಿಸಿ ನೀಡಲು ಖಾಸಗಿ ಶಾಲೆ ನಿರಾಕರಿಸಿದೆ. ಪರೀಕ್ಷೆಗೂ ಮುನ್ನ ಪಾಲಕರಿಂದ ಖಾಲಿ ಕಾಗದದ ಮೇಲೆ ಪಾಲಕರ ಹಸ್ತಾಕ್ಷರ ಪಡೆದ ಶಾಲೆಯವರು ಈಗ ಆ ಖಾಲಿ ಹಾಳೆಯಲ್ಲಿ ಅವರ ಮಕ್ಕಳು ಎಕ್ಸ್ಟರ್ನಲ್ ಪ್ರವೇಶ ಪಡೆದಿರುವುದಾಗಿ ನಮೂದಿಸಿದ್ದಾರಂತೆ. ಇದರಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತದೆಂದು ಅರಿತ ಪಾಲಕರು ಈ ವಿಷಯವನ್ನು ಮಕ್ಕಳ ಪಾಲಕರು ಶ್ರೀರಾಮಸೇನಾ ಹಿಂದೂಸ್ತಾನದ ಮುಖಂಡ ರಮಾಕಾಂತ್ ಕೊಂಡುಸ್ಕರ್ ಗಮನಕ್ಕೆ ತಂದಿದ್ದಾರೆ. ಶಾಲೆಗೆ ಆಗಮಿಸಿದ ಶ್ರೀರಾಮಸೇನಾ ಹಿಂದೂಸ್ತಾನದ ಮುಖಂಡ ರಮಾಕಾಂತ್ ಕೊಂಡುಸ್ಕರ್, ಶಿವಸೇನಾ ದತ್ತಾ ಜಾಧವ್, ರಾಜು ಬಿರ್ಜೆ, ಶಂಕರ್ ಬಾಬಲಿ ಮಹಾರಾಜ್ ಶಾಲೆಯ ಪ್ರಾಚಾರ್ಯರನ್ನು ಜನರು ತರಾಟೆಗೆ ತೆಗೆದುಕೊಂಡರು. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪೋನಾಯಿಸಿ ಹೇಳಿದ್ದಾರೆ. ಈ ವೇಳೆ ಪ್ರಾಚಾರ್ಯರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡು ನಿಮಗೆ ಯಾರು ಎಕ್ಸ್ಟರ್ನಲ್ ಎಂದು ಘೋಷಿಸುವ ಅಧಿಕಾರ ನೀಡಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. आमची मुलं ह्या शाळेमध्ये 1ली ते 10वीपर्यंत इथं शिकलेले असताना आणि 7 डे इंग्लिश मीडियम स्कूल आनंदनगर वडगाव येथे ही शाळा आहे आणि शाळेमध्ये आम्ही 2 मुलांची फी 12,720 रुपये एक एकट्याची फी भरलेली असताना याने आम्हाला TC 1ली ते 9वीपर्यंत द्यालेत आणि स्टडी सर्टिफिकेटसुद्धा 1ली ते 9वीपर्यंत द्यालेत. त्यासाठी आम्हाला कुठल्याही कॉलेजमध्ये ॲडमिशन मिळेना आणि ॲडमिशन तर मिळीच ना, ते तर झालंच. आणि इथं सर्टिफिकेट द्या म्हटलं आम्हाला 10वीचं करून याने आम्हाला करून देता येत नाही म्हणालेत. याच्यावरती DCनी त्या स्थानिक आमदारांनी आणि BOनी आणि DDP यांनी सगळ्यांनी विचार करून या शाळेवर कारवाई करावी अशी माझी विनंती आहे. आणि आमच्या मुलांना न्याय मिळावं, ॲडमिशन मिळावं, कुठल्याही कॉलेजमध्ये यांनी करून द्यावं आणि ते LC वगैरे आणि 1st to 10th आणि स्टडी सर्टिफिकेट 1st to 10th करून द्यावं, याची व्यवस्था करून द्यावं आम्हाला. हे जे 7th डे स्कूल जे आहे ह्या स्कूलमध्ये हे जे विद्यार्थी आहेत हे 1लीपासून ते आता 10वीपर्यंत ह्या शाळेमध्येच यांनी शिकलेलं आहे. तर ह्या ठिकाणी गेल्या वर्षी जे हे मुलं ज्यावेळेला 9वी झाली त्यावेळेला यांच्याकडे एक चूक झाली असं ही शाळा म्हणते की ही मुलांचं बिहेवियर चांगलं नव्हतं आणि ह्याच्यासाठी या मुलांना आम्ही 10वी एक्स्टर्नल बसून घेतलो असं त्यांनी म्हणतात. तर या शाळेला तर अधिकार पण नाही आहे की ह्याने 10वीला ह्या मुलांना एक्स्टर्नल बसून घेण्याचा अधिकार नाही आहे. ह्या मुलांच्याकडनं यांना विश्वासात न घेता, यांना न विचारता यांच्या आईवडिलांची सही त्यांनी कोऱ्या पेपरवरती एक सही घेऊन ह्या मुलांना एक्स्टर्नल आम्ही बसवलं आहे असं ह्यांनी दर्शवलं. आणि ह्या मुलांचं आत्ता ज्यावेळेला 10वी झाल्यानंतर ह्यांना फर्स्ट इयरला ज्या कॉलेजेसमध्ये ह्यांनी ॲडमिशन घ्यायला गेले त्या ठिकाणी ह्यांनी ह्या मुलांना मार्क्स कार्ड 10वीचं मार्क्स कार्ड आणि लिव्हिंग सर्टिफिकेट्स विचारलं गेलं. तर हे जर मिळालं नाही तर यांना ॲडमिशन कॉलेजेसमध्ये देता येत नाही असं कॉलेजेस म्हणतात. तर आपण हे जे स्टुडंट सर्वजण माझ्याकडे आले, आपण ह्या प्रिन्सिपल असतील ह्या शाळेचे आणि हेडमास्टर असतील यांच्याशी चर्चा केली आणि त्यांना एक निदर्शनं आणलं की असं जर तुम्ही जर पोरांशी केला तर कोणतेही पोरगं वगैरे काहीतरी प्रॉब्लेम झाला तर आईवडिलांचं नुकसान होणार आहे. तर त्याच्यासाठी आम्ही या ठिकाणी यांच्याशी चर्चा केली आणि संबंधित अधिकाऱ्यांशी चर्चा केली आणि त्यांनी आम्हाला आश्वासन दिलेलं होतं. आणि आता आतून बातमी येते की त्यांनी ह्या मुलांना लिव्हिंग सर्टिफिकेट्स देतो असं त्यांनी आता बोलता निरोप आला आहे. तर माझी एक विनंती सर्व शाळांना की असं आम्हाला येऊन शाळेमध्ये येऊन या स्टुडंटांच्या समोर प्रिन्सिपल असतील किंवा शिक्षक असतील यांच्याबरोबर चर्चा करणं योग्य वाटत नाही. तर शाळेने खबरदारी घ्यावी की असे जे गैरप्रकार आहेत तर हे त्यांनी त्वरित थांबवावेत. नाहीतर याच्यासाठी आणि कोणीही पेरेंट्स येतील किंवा कोणी पालक येतील आणि यांच्यावरती ॲक्शन घेतील तर हे योग्य होणार नाही आहे. तर आमची संस्कृती ही नाही आहे. त्याच्यासाठी मी पुन्यांदा सर्व शाळेतील प्रिन्सिपल असतील, हेडमास्टर्स असतील यांना विनंती करतो आहे की असे जे प्रकार चाललेले आहेत हे त्वरित थांबवावे आणि विद्यार्थ्यांचं भविष्याशी त्यांनी खेळू नये हीच विनंती. ಕೊನೆಗೆ ಶಾಲೆಯ ಆಡಳಿತ ಮಂಡಳಿ ಬುಧವಾರದಂದು ಟಿಸಿ ನೀಡಲು ಮುಂದಾಗಿದೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.
ಅಫ್ಘಾನಿಸ್ತಾನ್ ವಿದ್ಯಾರ್ಥಿಗಳು ಭಯಭೀತರಾಗುವುದು ಬೇಡ, ಸರ್ಕಾರ ಮಾನವೀಯ ನೆಲೆಯಲ್ಲಿ ಪರಿಗಣಿಸಿದೆ ಎಂದು ಗೃಹ ಸಚಿವ ಅರಗ ಜ್ಞಾನೇಂದ್ರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ 339 ಮಂದಿ ಅಫ್ಘಾನಿಸ್ತಾನದವರು ಇದ್ದಾರೆ. ಅವರಲ್ಲಿ 192 ವಿದ್ಯಾರ್ಥಿಗಳಿದ್ದಾರೆ. ಈ ವಿಚಾರವನ್ನು ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿಯವರ ಗಮನಕ್ಕೂ ತರಲಾಗುವುದು. ಮೈಸೂರಿನ ವಿದ್ಯಾರ್ಥಿಗಳು ತಮ್ಮ ಅಸಹಾಯಕತೆಯನ್ನು ಕುಲಪತಿಗಳ ಗಮನಕ್ಕೆ ತಂದಿರುವ ವಿಷಯವನ್ನು ಗಮನಿಸಿದ್ದೇನೆ. ಈ ವಿಚಾರ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದರಿಂದ ಮಾನವೀಯ ನೆಲೆಯಲ್ಲಿ ರಕ್ಷಣೆ ಕೊಡುವ ಪ್ರಯತ್ನ ಮಾಡಲಾಗುವುದು ಎಂದರು. ಹಿರಿಯ ಪೊಲೀಸ್ ಅಧಿಕಾರಿ ರಾಘವೇಂದ್ರ ಔರಾದ್ಕರ್ ವರದಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ನಮ್ಮ ಇಲಾಖೆ ತೆರೆದ ಮನಸ್ಸಿನಿಂದ ಇದೆ. ಕೆಲವು ತಾಂತ್ರಿಕ ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸುವ ಭರವಸೆ ನೀಡಿದರು. ಸಂಚಾರಿ ನಿಯಮ ಉಲ್ಲಂಘನೆ ಸಂಬಂಧಿಸಿದಂತೆ ಅನೇಕ ತೊಡಕುಗಳು ಇದ್ದು ಸರಳೀಕರಣಗೊಳಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಶೇಷ ಪ್ರಯತ್ನದಿಂದ ಉಸ್ಗಾಂವ್ದಲ್ಲಿ 300 ನಾಗರಿಕರಿಗೆ ಲಸಿಕೆ ನೀಡಲಾಯಿತು. ಉಸ್ಗಾಂವ್ದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಗಣೇಶ ಮಂದಿರದಲ್ಲಿ ಲಸಿಕೆ ವ್ಯವಸ್ಥೆ ಮಾಡಲಾಗಿದೆ. ಕೊರೋನಾ 3ನೇ ಅಲೆ ಪರಿಣಾಮ ಬೀರದಂತೆ ಮುನ್ನೆಚ್ಚರಿಕೆಯಾಗಿ ಕೊರೋನಾ ಲಸಿಕೆಯನ್ನು ಉಸ್ಗಾಂವ್ ಗ್ರಾಮದಲ್ಲಿ ಪರಿಣಾಮಕಾರಿಯಾಗಿ ನೀಡಲಾಗುತ್ತದೆ. ಇದಕ್ಕಾಗಿ ಅವರು ಈ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲವನ್ನು ಪಡೆದಿದ್ದಾರೆ ಎಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ जावेद जमादार ಮತ್ತು उपाध्यक्ष मथुरा तिरशे ಹೇಳಿದರು. मॅडम त्यांनी म्हटले होते MLA मॅडम त्यांनी की आज वॅक्सिन 300 येणार आहे. त्याच्यापासून आम्ही ह्या गणपती मंदिरात आमच्या हे वॅक्सिन योग्य ते ह्याच्याने आम्ही कुणी गेलो आहे. नंबर प्रमाणे सोडून आज आम्हाला काय हे 300 वॅक्सिन तर कमी पडणार आहे. तरी मी उद्या आले तर मी बाकीच्या लोकांना करून घेतो पुढे. ग्रामीणच्या आमदार श्रीमती लक्ष्मीताई हेब्बाळकर यांच्या वतीनं आज उजगाव गावामध्ये कमीत कमी 300 लस देण्यात येत आहेत. त्या व्यवस्थितरित्या आम्ही उजगावमध्ये देत आहोत. उजगावमध्ये आम्ही देत आहोत. अजून पण आमच्या गावामध्ये असंख्य अशा संख्या आहेत की त्यांना अजून फर्स्ट लस मिळालेली नाही आहे. तरी आणि परत आपण आणायची आम्ही कोशिश करणार आहे आणि परत आम्ही 500 लस मागवण्याची आम्ही तसं विनंती करणार आहे आमदार मॅडमना. आणि आमदार ते आपल्या गावासाठी नक्कीच देतील असा आम्हाला पूर्ण विश्वास आहे. ಲಸಿಕೆ ಪಡೆಯಲು ಗ್ರಾಮಸ್ಥರು ಜಮಾಯಿಸಿದ್ದರು. ಗ್ರಾಮ ಪಂಚಾಯಿತಿ ಸದಸ್ಯರು ಗಜಾನನ್ ನಾಯಕ್ ಮತ್ತು ಇತರ ಸದಸ್ಯರ ಸಹಯೋಗದಿಂದ ಸುಮಾರು 300 ಜನರಿಗೆ ಲಸಿಕೆ ನೀಡಲಾಯಿತು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.